ನಮಸ್ತೆ, ಹ್ಯಾಪಿ ಲೈಫ್ಗೆ ಸ್ವಾಗತ. ನಾವು ಅರುಣಾಚಲ ಪ್ರದೇಶದ ದಿರಾಂಗ್ನಲ್ಲಿ 2 ದಿವಸ ನಿಂತಿದ್ದ ಗೋನ್ಪಲಾಕ್ ಹೋಮ್ ಸ್ಟೇಯ ಬಗ್ಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇನೆ. ದಿರಾಂಗ್ ಪೇಟೆಯಿಂದ 4 ಕಿಲೋಮೀಟರ್ ದೂರದಲ್ಲಿ ಪ್ರಶಾಂತವಾದ ಪರಿಸರದಲ್ಲಿ ಈ ಹೋಮ್ ಸ್ಟೇ ಇದೆ. ವಿಡಿಯೋದ ಕೊನೆಯಲ್ಲಿ ಈ ಹೋಮ್ ಸ್ಟೇಯ ಕಾಂಟ್ಯಾಕ್ಟ್ ನಂಬರ್ ನಾನು ಡಿಸ್ಪ್ಲೇ ಮಾಡ್ತೇನೆ. ಆರು ಫ್ಯಾಮಿಲಿಗೆ ಇರುವಾಗೆ 6 ರೂಮ್ ಉಂಟು ಇದರಲ್ಲಿ, ಈ ಹೋಮ್ ಸ್ಟೇಯಲ್ಲಿ. ಹಾಗೆ 6 ರೂಮ್ ಇರುವ ಕಾರಣ 6 ಕಾರು ನಿಲ್ಲುವಷ್ಟು ಜಾಗ ಕೂಡ ಉಂಟು ನೋಡಿ. ಇದು ನಾವು ಬಂದ ಕಾರ್ 5 to 9. Yes. ಹೀಗೆ ಗೋನ್ಪಲಾಕ್ ಹೋಮ್ ಸ್ಟೇ. ಇಲ್ಲೆಲ್ಲ ಗಿಡಗಳಿಟ್ಟಿದ್ದಾರೆ. ನಾವು ಹೀಗೆ ಇಲ್ಲಿ ರೋಡಿಂದ ಬರುವುದು, ಇಲ್ಲಿ ಹೀಗೆ ಇದು ಸ್ಲೋಪ್ ಆಗಿರುವ ಜಾಗದ ಕಾರಣ ಇಲ್ಲಿ ಕೆಳಗೆ ಇನ್ನೊಂದು ಫ್ಲೋರಿನಾಗ ಆಗ್ತದೆ. ಇದು ಗೋನ್ಪಲಾಕ್ ಹೋಮ್ ಸ್ಟೇಯ ಎಂಟ್ರೆನ್ಸ್. ಮನೆಯೊಳಗೆ ಪ್ರವೇಶಿಸುವ ಹಾಗೆ ಚಪ್ಪಲಿಯನ್ನು ಹೊರಗಿಟ್ಟು ಹೋಗಬೇಕಿಲ್ಲಿ. ಮನೆಯೊಳಗೆ ಎಂಟರ್ ಆದ ಹಾಗೆ ಈಗ ಇಲ್ಲೊಂದು ಹಾಲ್ ಉಂಟು ನೋಡಿ. ಇಲ್ಲಿ ಹಾಲಲ್ಲಿ ಲಾಂಜ್ ಏರಿಯಾ ಅಂತ ಹೇಳ್ಬೋದು, ಹೋಟೆಲ್ ಆದರೆ. ಇಲ್ಲಿ ನಾವು ನಿನ್ನೆ ಬಂದು ಒಂದು ಸ್ವಲ್ಪ ಹೊತ್ತು ಇಲ್ಲಿ ಕೂತ್ಕೊಂಡು ರೆಸ್ಟ್ ಮಾಡಿದ್ದು. ಇಲ್ಲೊಂದು ಕಾರ್ನರ್ ಸ್ಟ್ಯಾಂಡ್ ಉಂಟು ನೋಡಿ, ಅಲ್ಲಿ ಒಂದು ಕಾರ್ನರ್ ಟೇಬಲ್ ಇಟ್ಟಿದ್ದಾರೆ. ಕಾರ್ಪೆಟ್ ಎಲ್ಲ ಹಾಕಿದ್ದಾರೆ ಇಲ್ಲಿ. ಡೈನಿಂಗ್ ರೂಮ್ ಮತ್ತು ಲಿವಿಂಗ್ ರೂಮನ್ನು ಪ್ರತ್ಯೇಕಿಸಲಿಕ್ಕೆ ಇಲ್ಲಿ ಒಂದು ಚಂದದ ಶೋಕೇಸ್ ಉಂಟು. ದೊಡ್ಡ ಕಿಟಕಿ, ಡಬಲ್ ಕರ್ಟನ್ ಕೊಟ್ಟಿದ್ದಾರೆ ನೋಡಿ. ಬೆಳಕು ಬರಲಿಕ್ಕೆ ಬೇಕಾದರೆ ತೆಳ್ಳಗಿನ ಕರ್ಟನ್, ಬೇಡ ಅಂತೇಳಿ ಆದರೆ ಇಲ್ಲಿ ಎಂಟ್ರಿ ಪುಸ್ತಕ ಎಲ್ಲ ಇಟ್ಟುಕೊಂಡುಂಟು, ಆದರೆ ಯಾರೂ ಇಲ್ಲಿ ಕೂತ್ಕೊಂಡಿರೋದಿಲ್ಲ. ಇದಿಲ್ಲಿ ದೇವರ ಕೋಣೆಯ ಬರುವ ರೀತಿ ಹೀಗೆ ಮಾಡಿದ್ದಾರೆ. ಇಲ್ಲೊಂದು ಡೈನಿಂಗ್ ಟೇಬಲ್ ಇದೆ. ಸ್ಟೆಪ್ಸಿನ ಅಡಿಯಲ್ಲಿ ಹೀಗೆ ಮಾಡಿದ್ದಾರೆ. ಇಲ್ಲಿ ಒಂದು ರೂಮ್ ಮತ್ತು ಇಲ್ಲಿ ಒಂದು ರೂಮ್, ಕೆಳಗೆ 2 ಬೆಡ್ರೂಮ್ ಇರೋದು. ಕೆಳಗೆ 2, ಮೇಲೆ 4, ಒಟ್ಟು 6 ಫ್ಯಾಮಿಲಿಗೆ ಇರಲಿಕ್ಕೆ ಆಗ್ತದೆ ಇಲ್ಲಿ. ಇನ್ನು ಮೆಟ್ಲು ಹತ್ತಿ ಮೇಲೆ ಹೋಗುವ. ಮೆಟ್ಲು ಹತ್ತುತ್ತಾ ಇರುವಾಗ ಅರ್ಧದಲ್ಲಿ ಹೀಗೆ ಒಂದು ದೊಡ್ಡ ಕಿಟಕಿ ಉಂಟು. ಈ ಕಿಟಕಿಯಿಂದ ಚಂದ ವ್ಯೂ ಕಾಣ್ತದೆ ನೋಡಿ. ಮೆಟ್ಟಲು ಹತ್ತಿ ಹೀಗೆ ಮಾಳಿಗೆಗೆ ಎಂಟರ್ ಆದಾಗ ಇಲ್ಲಿ ಒಂದು ಹಾಲ್ ಉಂಟು ನೋಡಿ. ಇಲ್ಲಿ ಸೋಫಾ ಎಲ್ಲ ಉಂಟು. ನೀವು ಗ್ರೂಪಲ್ಲಿ ಬಂದಿದ್ರೆ ಇಲ್ಲೆಲ್ಲ ಕೂತ್ಕೊಂಡು ಪಟ್ಟಾಂಗ ಹಾಕ್ಬೋದು. ಇಲ್ಲಿ ಕಾಫಿ ತರಿಸಿ ಕುಡಿಬೋದು, ಕಾಫಿ ಟೀ ತರಿಸಿ. ಇಲ್ಲಿ ಮೇಲೆ ನೋಡಿ, ಇದು ವುಡನ್ ರೂಫಿಂಗ್ ಕೊಟ್ಟಿದ್ದಾರೆ. ಇಲ್ಲಿ ಒಂದು ರೂಮ್ ಉಂಟು, ಇಲ್ಲಿ ಮತ್ತು ಇಲ್ಲೊಂದು ರೂಮ್ ಉಂಟು, ಮತ್ತು ಇಲ್ಲಿ ಮತ್ತು ಇದು ನಾವಿರೋ ರೂಮ್ ನಂಬರ್ 4. ಇಲ್ಲೊಂದು ರೂಮ್. ಒಟ್ಟು 4 ಬೆಡ್ರೂಮ್ ಉಂಟು ಮಾಳಿಗೆಯಲ್ಲಿ. 4 ಫ್ಯಾಮಿಲಿಗೆ ಇರಲಿಕ್ಕಾಗ್ತದೆ. ಇಲ್ಲೆಲ್ಲ ಫೋಟೋಸ್ ಎಲ್ಲ ಆಗಿದೆ. ಇನ್ನೊಂದು ದೊಡ್ಡ ಕರ್ಟನ್. ಎಲ್ಲ ಕಿಟಕಿಗಳೆಲ್ಲ ದೊಡ್ಡದಿರುವ ಕಾರಣ ಒಳ್ಳೆ ಬೆಳಕು ಬರ್ತದೆ. ಇಲ್ಲಿ ಮೂಲೆಯಲ್ಲಿ
ಒಂದು ಟೀಪಾಯ್ ಇಟ್ಟಿದ್ದಾರೆ, ಹೂ ಗಿಡಗಳೆಲ್ಲ ಉಂಟು. ಒಟ್ಟಾರೆ ಮಾಳಿಗೆಯ ಹಾಲಿನ ಲುಕ್ ಹೀಗೆ ಉಂಟು. ಇಲ್ಲೊಂದು ಬಾಲ್ಕನಿ ಉಂಟು ನೋಡಿ, ಈ ಬದಿಯಲ್ಲಿ ಗಿಡಗಳೆಲ್ಲ ಇಟ್ಟಿದ್ದಾರೆ. ಇಲ್ಲಿ ಸೋಫಾ ಎಲ್ಲ ಇಟ್ಟಿದ್ದಾರೆ. ಇಲ್ಲಿ ಬಾಲ್ಕನಿಯಲ್ಲಿ ಕೂತ್ಕೊಂಡು ವ್ಯೂ ನೋಡಿಕೊಂಡು ಬೇಕಾದರೆ ಸಂಜೆ ಟೀ ಕುಡಿಬೋದು, ಕಾಫಿ ಕುಡಿಬೋದು. ಇಲ್ಲಿ ಹೊದಿಲಿಕ್ಕೆ 3 ಕೊಡ್ತಾರೆ ನೋಡಿ. ಇಲ್ಲಿ ಒಂದು ಕಾಟನ್, ಇದು ನೋಡಿ ರಗ್, ಸಾಫ್ಟ್ ಬ್ಲ್ಯಾಂಕೆಟ್, ಇದೊಂದು ರಜಾಯಿ. ಹೀಗೆ 3 ಸೇರಿಸಿ ಹೊದಿದ್ರೆ ಚಳಿಯೇ ಗೊತ್ತಾಗೋದಿಲ್ಲ. ಇನ್ನು ಪುನಃ ಕೆಳಗೆ ಹೋಗುವ. ಮೆಟ್ಟಲು ನೋಡಿ, ವುಡನ್ ಮೆಟ್ಟಲು. ಅಗಲ ಎಷ್ಟು ಉಂಟು ಅಂತ ನೋಡಿದೆ, ಇಷ್ಟು ಅಗಲ. ಗಿಡ ಉಂಟು ಇಲ್ಲಿ. ಹೀಗೆ ಗೇಟ್, ನಾವು ಇಲ್ಲಿಂದ ಹೀಗೆ ಒಳಗೆ ಬಂದಾಗ ಇಲ್ಲಿ ಎಂಟ್ರೆನ್ಸ್ ಉಂಟು, ಒಳಗೆ ರೂಮ್ಸು. ಮತ್ತು ಅಲ್ಲಿ ಡೈನಿಂಗ್ ಟೇಬಲ್ ಉಂಟು, ಅಲ್ಲಿ ರೂಮ್ಗೆ ತರಿಸಿ ತಿನ್ನೋದ್ರೆ ಅಲ್ಲಿ ತಿನ್ಬೋದು. ಇಲ್ಲೊಂದು ಡೈನಿಂಗ್ ಏರಿಯಾ ಅಂತ ಇಲ್ಲಿಯೇ ಉಂಟು. ಇಲ್ಲಿ ಕಿಚನೆಲ್ಲ ಇರೋದು ಇಲ್ಲಿ ಕೆಳಗೆ. ಇಲ್ಲಿ ಈಗ ಸ್ಟೆಪ್ಸ್ ಇಳಿದು ಹೋಗಬೇಕು. ನಾವು ಹೇಳಿದ ಅಡಿಗೆ ಮಾಡಿ ಬಡಿಸ್ತಾರೆ, ಕೊಡ್ತಾರೆ. 1 ಗಂಟೆ ಪ್ರಿಪ್ರೇಷನ್ ಟೈಮ್ ಅಂತ ಹೇಳ್ತಾರೆ. ನಾವು ಹೇಳಿದ ಅಡಿಗೆ ಎಲ್ಲ ಸ್ವಲ್ಪ ಮೊದಲೇ ಹಾಟ್ ಬಾಕ್ಸಲ್ಲಿ ಹಾಕಿ ನಮ್ಮ ಟೇಬಲಲ್ಲಿ ಮುಚ್ಚಿಡ್ತಾರೆ, ಮತ್ತು ಕರೀತಾರೆ ರೆಡಿ ಉಂಟು ಅಂತ. ಬೇಕಾದ ಹಾಗೆ ಮಾಡಿಕೊಡ್ತಾರೆ. ತುಂಬ ಫ್ರೆಂಡ್ಲಿ ಇದ್ದಾರೆ. ಇದು ಈ ಹೋಮ್ ಸ್ಟೇಯ ಬದಿಯಲ್ಲೇ ಇರೋದು, ಇವರದ್ದೇ ಅಂತ. ಇದು ಕಿವಿ ಹಣ್ಣಿನ ತೋಟ ನೋಡಿ, ಕಿವಿ ವೈನ್ ಅಂತ ಹೇಳ್ತಾರೆ, ಬಡಿ ಗ್ರೇಪ್ ವೈನ್ ಅಂತ ಹೇಳ್ತಾರಲ್ಲ ಹಾಗೆ. ಕಿವಿದು ವೈನ್ 2 ನೋಡಿ. ಇಲ್ಲಿ ಸರಿಗೆ ಕಟ್ಟಿ ಪರ್ಮನೆಂಟ್ ಚಪ್ಪರ ಮಾಡಿದ್ದಾರೆ, ದಪ್ಪದ ಸರಿಗೆ ನೋಡಿದೆ. ಈಗ ಚಿಗುರಿರುವುದಿಲ್ಲ ಇದರಲ್ಲಿ. ಚಳಿಗಾಲದಲ್ಲಿ ಅದು ಸೊಪ್ಪು ಉದುರಿಸ್ತದೆ, ಚಳಿಗಾಲ ಕಳೆಯುವಾಗ ಬೇಸಿಗೆ ಶುರು ಆಗುವಾಗ ಚಿಗುರ್ಲಿಕ್ಕೆ ಶುರು ಆಗ್ತದೆ. ಎಷ್ಟು ದಪ್ಪದ ಬುಡ ನೋಡಿ. ಇದೆಲ್ಲ ಕಳೆ ಎಲ್ಲ ತೆಗೆದು ಬುಡ ಹೀಗೆ ಬಿಡಿಸಿ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಹೇಗೆ ಇಟ್ಟಿದ್ದಾರೆ ಹೂವಿನ ಗಿಡ. ಇಲ್ಲಿ ಮತ್ತು ಈ ಹೋಮ್ ಸ್ಟೇ ಅವರು ಕೂಡ ಹಾಗೆ ತುಂಬ ಫ್ರೆಂಡ್ಲಿ ಇದ್ದಾರೆ. ನಮಗೆಲ್ಲ ಬೇಕಾದ ಹಾಗೆ ಮಾಡಿ ಕೊಡ್ತಾರೆ ಅವರು. ತುಂಬ ಸೌಜನ್ಯವಾಗಿ ಮಾತಾಡ್ತಾರೆ. ಇಲ್ಲಿ ಫೋಟೋಶೂಟ್ ಮಾಡಲಿಕ್ಕೆಲ್ಲ ಹೇಳಿ ಮಾಡಿಸಿದ ಹಾಗೆ ಉಂಟು ಜಾಗ. ಈ ಬದಿಯಲ್ಲಿ ಎಂತ ಉಂಟು ನೋಡಿ. ಇಲ್ಲಿ ಕೂಡ ಕಿವಿ ತೋಟ, ಕಿವಿ ಹಣ್ಣಿನ ತೋಟ. ಇಲ್ಲಿ ನೋಡಿ ಆರೆಂಜ್. ನಾವಿಲ್ಲಿ ಒಳಗೆ ಹೋಗುವ ಡೈನಿಂಗ್ ಏರಿಯಾಕ್ಕೆ. ಇದು ಡೈನಿಂಗ್ ಏರಿಯಾ, ಬಾಗಿಲು ಹೀಗೆ ಉಂಟು. ಒಳಗೆ ಹೋಗುವ. ಎಲ್ಲ ವಿಷಯದಲ್ಲೂ ಅಂದರೆ ಲೊಕೇಶನ್ನು, ಆ್ಯಂಬಿಯನ್ಸು, ಶುಚಿತ್ವ, ಸರ್ವೀಸು ಎಲ್ಲದರಲ್ಲೂ 10ಕ್ಕೆ 10 ಮಾರ್ಕು ಕೊಡುವಂತಹ ಒಂದು ಹೋಮ್ ಸ್ಟೇ ಇದು. ನನಗೆ ಹಾಗೆ ಅನಿಸಿದ್ದು, ಹಾಗಾಗಿ ನಾನು ಇದನ್ನು ರೆಕಮೆಂಡ್ ಮಾಡ್ತೇನೆ. ದಿರಾಂಗಿಗೆ ಹೋದರೆ ನೀವಿಲ್ಲಿ ಉಳ್ಕೊಳ್ಬೋದು. ಇದು ಕಿಚನ್ನು ನೀಟ್ ಕ್ಲೀನಾಗಿ ಇಟ್ಟುಕೊಂಡಿದ್ದಾರೆ. ನೋಡಿ ನಮ್ಮ ಮನೆಯಲ್ಲಿ ಹೇಗೆ ಮಾಡ್ತೇವೋ ಹಾಗೆ ನಮಗೆ ಬೇಕು, ನಮಗೆ ಹೇಳಿದ ಅಡುಗೆ ಮಾಡಿ ಬಡಿಸ್ತಾರೆ. ಇಲ್ಲಿ ಟೇಬಲ್ಸ್ ಉಂಟು. 6 ಫ್ಯಾಮಿಲಿ ಇರುವ ಕಾರಣ 6 ಫ್ಯಾಮಿಲಿಯವರು 6 ರೂಮಿನವರು ಒಟ್ಟಿಗೆ ಬಂದರೂ ಕೂಡ ಇಲ್ಲಿ ಕೂತ್ಕೊಂಡು ತಿನ್ಬೋದು. ನಾವು ಮಾತ್ರ ನಿನ್ನೆ ರಾತ್ರಿ ಊಟ ಮಾಡುವಾಗ ಯಾರೂ ಇರಲಿಲ್ಲ, ನಾವು ಮೊದಲು ಒಂದು ಊಟ ಮಾಡಿದ್ದೇವೆ.
ನಮ್ಮ ರೂಮಿಗೆ ರೂಮ್ ನಂಬರ್ 4ಕ್ಕೆ ಈ ಟೇಬಲ್. ಇಲ್ಲಿ 3 ಇಟ್ಟಿದ್ದಾರೆ ನೋಡಿ, 3 ಪ್ಲೇಟ್. ಇಲ್ಲಿ ರೂಮ್ ಹೀಟರ್ ಉಂಟು, ಇಲ್ಲಿ ವ್ಯೂ ಉಂಟು. ಹೀಗೆ ಇಂಡೋರ್ ಗಾರ್ಡನ್ಸ್ ಎಲ್ಲ ಇತ್ತು, ಇಂಡೋರ್ ಪ್ಲಾಂಟ್ಸ್ ಇಟ್ಟಿದ್ದಾರೆ ಇಲ್ಲಿ. ಇಲ್ಲಿ ಕೂತ್ಕೊಂಡು ತಿನ್ನುವ, ಇಲ್ಲಿ ಗಿಡಗಳು. ಇನ್ನೊಂದು ನೋಡಿ ರೌಂಡ್ ಗೋಡೆ, ಚೆನ್ನಾದ ಗೋಡೆ. ಇಲ್ಲಿ ಮೇಲೆ ರೂಫ್ ಪೇಂಟಿಂಗ್ ಕೂಡ ಚೆಂದ, ಆಕಾಶದ. ನನಗೆ ಇವತ್ತು ಪೂರಿ ಮತ್ತು ಗಸಿ ಕೊಟ್ಟಿದ್ದಾರೆ ಬ್ರೇಕ್ಫಾಸ್ಟಿಗೆ. ಬಟರ್ ಉಂಟು, ಬೇಕಾದ್ರಲ್ಲಿ ಬಟರ್ ಮತ್ತು ಜಾಮ್ ಇಲ್ಲಿ ಉಂಟು, ಬ್ರೆಡ್ ಟೋಸ್ಟ್ಗೆ ಹಾಕಬೇಕಿದ್ರೆ. ಇದು ರೂಮ್ ಹೀಟರ್. ಇಲ್ಲಿ ಊಟ ಮಾಡುವಾಗ ಚಳಿ ಆಗಬಾರ್ದು ಅಂತ ರೂಮ್ ಹೀಟರ್ ಆನ್ ಮಾಡಿರ್ತಾರೆ. ನಾವು ಹೋದ ದಿವಸ ರಾತ್ರಿ 8-10 ಡಿಗ್ರಿ ಸೆಲ್ಸಿಯಸ್ ಇದ್ದದ್ದು. ಇಲ್ಲಿ ನೋಡಿ ಹತ್ತಿರದ ರೂಮಿನವರಿಗೆ ರೆಡಿ ಮಾಡಿಟ್ಟಿದ್ದಾರೆ, ಅವರು ಆರ್ಡ್ರ್ ಮಾಡಿದ ಫುಡ್ಡು. ಅವ್ರು ಯಾವಾಗ ಬೇಕಾದರೂ ಬಂದು ತಿನ್ಬೋದು, ಬಿಸಿ ಬಿಸಿ ಇರ್ತದೆ. ಇದು ಹಾಟ್ ಬಾಕ್ಸಲ್ಲಿ ಹಾಕಿಟ್ಟ ಕಾರಣ. ಇದು ಇವರು ಇಲ್ಲಿ ನದಿ ಇದೆ, ಇಲ್ಲಿ ಇವರೇ ಎಲ್ಲ ನೋಡಿಕೊಳ್ಳೋದು. ತುಂಬ ಪಾಪ ಇದ್ದಾರೆ, ತುಂಬ ಹೇಳಿದಾಗೆ ನಮಗೆ ಬೇಕಾದೆಲ್ಲ ಮಾಡಿಕೊಡ್ತಾರೆ ಅವರು. ಅಪ್ಪ ನಾಮ ಕ್ಯಾ ದೀದಿ? ಅವರು ಅಸ್ಸಾಂನವರಂತೆ. ಗುಲಾಬಿ ಹೂವಿನ ಉಂಟು ಅಂತ ಇದು ನೋಡಿ ಇಷ್ಟ ಆಗಿದೆ. ಈ ಹೋಮ್ ಸ್ಟೇಯಲ್ಲಿ ಬಾಡಿಗೆ ದಿನವೊಂದಕ್ಕೆ ಒಂದು ರೂಮ್ಗೆ ರೂಪಾಯಿ 2,500ದಿಂದ ಶುರುವಾಗ್ತದೆ. ಬೆಳಗಿನ ಉಪಹಾರ ಇದೇ 2,500ದಲ್ಲಿ ಬರ್ತದೆ. ಮತ್ತೇನಾದರೂ ಬೇಕಾದರೆ ಹೆಚ್ಚಿಗೆ ಕೊಡಬೇಕು ನಾವು ಮಾರ್ಚ್ 29ರ ಸಂಜೆ ಇಲ್ಲಿಗೆ ಬಂದದ್ದು. 29 ರಾತ್ರಿ ಮತ್ತು 30 ರಾತ್ರಿ ಇಲ್ಲೇ ಇದ್ದೆವು. 31ನೇ ತಾರೀಕು ಬೆಳಗ್ಗೆ ಇಲ್ಲಿಂದ ಹೊರಟದ್ದು. ನಾವಿದ್ದ 2 ದಿನ ಪುರುಸೊತ್ತಿರುವಾಗ ಎಲ್ಲ ಸ್ವಲ್ಪ ವಿಡಿಯೋ ಮಾಡಿದ್ದು, ಹಾಗಾಗಿ ವಿಡಿಯೋದಲ್ಲಿ ಕಂಟಿನ್ಯೂಟಿ ಇಲ್ಲ. ಆ ಚಿಕ್ಕ ಚಿಕ್ಕ ವಿಡಿಯೋ ಕ್ಲಿಪ್ಪನ್ನು ಸೇರಿಸಿಕೊಂಡು ನಾನು ಹಾಕಿದ್ದೇನೆ. ಅಂತೂ ನಾವಲ್ಲಿದ್ದ 2 ದಿವಸವೂ ತುಂಬ ಖುಷಿಯಾಗಿ ಕಳೆದಿದ್ದೇವೆ. ನೀವು ಒಂದು ವೇಳೆ ಅರುಣಾಚಲ ಪ್ರದೇಶಕ್ಕೆ ಹೋಗೋದಿದ್ದರೆ, ದಿರಾಂಗ್ನಲ್ಲಿ ಹಾಲ್ಟ್ ಮಾಡೋದಿದ್ದರೆ ಇದೇ ಹೋಮ್ ಸ್ಟೇಯಲ್ಲಿ ನಿಲ್ಲಿ ಅಂತ ನಾನು ರೆಕಮೆಂಡ್ ಮಾಡ್ತೇನೆ. ಅವರ ಕಾಂಟ್ಯಾಕ್ಟ್ ನಂಬರ್ನ ಡಿಸ್ಪ್ಲೇ ಮಾಡ್ತಾ ಇದ್ದೇನೆ, ನೀವು ಮೊದಲೇ ಫೋನ್ ಮಾಡಿ ರೂಮ್ ಬುಕ್ ಮಾಡಿ ಹೋಗ್ಬೋದು. ನನಗೆ ಈ ಜಾಗ ತುಂಬ ಇಷ್ಟ ಆದ ಕಾರಣ ಈ ಹೋಮ್ ಸ್ಟೇಯ ಬಗ್ಗೆ ಒಂದು ವಿಡಿಯೋ ಮಾಡಿದ್ದು ನಾನು. ಪ್ರವಾಸದ ಮುಂದಿನ ಎಪಿಸೋಡ್ನಲ್ಲಿ ನಾನು ತವಾಂಗ್ ಬಗ್ಗೆ ಹಾಕಲಿಕ್ಕಿದ್ದೇನೆ. ವಿಡಿಯೋವನ್ನು ಕೊನೆ ತನಕ ನೋಡಿದ್ದಕ್ಕಾಗಿ ಧನ್ಯವಾದಗಳು.